ಯಾವ ಪ್ರಾಣಿಯನ್ನು ಅಪರಿಸರ ವ್ಯವಸ್ಥೆ ಎಂಜಿನಿಯರ್ ಎಂದು ಕರೆಯಲಾಗುತ್ತದೆ? ಇರುವೆ, ಬೀವರ್, ಕೋಲ, ಗೋಸುಂಬೆ. ಉತ್ತರ ಬೀವರ್. ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ಬೆವರು ಗ್ರಂಥಿಗಳನ್ನು ಹೊಂದಿರುವುದಿಲ್ಲ? ಹಿಪೋಪಾಟಮಸ್, ತೋಳ, ಮುಂಗುಸಿ, ಆನೆ. ಉತ್ತರ ಹಿಪೋಪಾಟಮಸ್. ಯಾವ ಪಕ್ಷಿಯು ಉದ್ದವಾದ ರೆಕ್ಕೆಗಳನ್ನು ಹರಡಬಲ್ಲದು? ಆಳವಿಲ್ಲದ ಫಾಲ್ಕನ್, ಹಸಿರು ಫಿಂಚ್, ಕಡಲುಕೋಳಿ. ಉತ್ತರ ಕಡಲುಕೋಳಿ. ಚಿಕ್ಕ ಸಮುದ್ರ ಸಸ್ತನಿ ಯಾವುದು? ಸೀಲ್, ತಿಮಿಂಗಿಲ, ಸೀ ಓಟರ್, ಶಾರ್ಕ್. ಉತ್ತರ ಸೀ ಓಟರ್. ಸ್ವಿಸ್ ಬ್ರೌನ್ ಜಾನುವಾರು ಎಲ್ಲಿದೆ? ಸೆನೆಗಲ್, ಸ್ವಿಟ್ಜರ್ಲೆಂಡ್, ಸ್ವೀಡನ್, ಸೈಬೀರಿಯಾ. ಉತ್ತರ ಸ್ವಿಟ್ಜರ್ಲೆಂಡ್. ಸಮುದ್ರ ಕುದುರೆ ಎಂದು ಕರೆಯಲ್ಪಡುವ ಮೀನು ಯಾವುದು? ಹಿಪೋಕ್ಯಾಂಪಸ್, ಫ್ಲೌಂಡರ್, ಸಾಲ್ಮನ್, ಟ್ಯೂನ ಮೀನು. ಉತ್ತರ ಹಿಪೋಕ್ಯಾಂಪಸ್. ಅತಿ ಹೆಚ್ಚು ಕಾಲ ಬದುಕಿರುವ ಜೀವಿ ಯಾವುದು? ಚೇಳು, ಮೊಸಳೆ, ಒಂಟೆ, ಗ್ಲಾಸ್ ಸ್ಪಂಜ್. ಉತ್ತರ ಗ್ಲಾಸ್ ಸ್ಪಂಜ್. ಎನಿಮಲ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಜರ್ಮನ್, ರಷ್ಯನ್, ಲ್ಯಾಟಿನ್, ಗ್ರೀಕ್. ಉತ್ತರ ಲ್ಯಾಟಿನ್. ಲವಂಗದ ಯಾವ ಭಾಗವು ಬಳಕೆಗೆ ಯೋಗ್ಯವಾಗಿದೆ? ಹೂವಿನ ಮೊಗ್ಗು, ಹೂವು, ಎಲೆ, ಕಾಂಡ. ಉತ್ತರ ಹೂವಿನ ಮೊಗ್ಗು. ಯಾವ ಹಾರ್ಮೋನ್ ಅನ್ನು ಯುವ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ? ಟೆಸ್ಟೋಸ್ಟೆರಾನ್, ಥೈಮೋಸಿನ್, ಅಡ್ರಿನಾಲಿನ್, ಇನ್ಸುಲಿನ್. ಉತ್ತರ ಥೈಮೋಸಿನ್. ವಿಡಿಯೋ ಇಷ್ಟವಾದಲ್ಲಿ ಚಂದಾದಾರರಾಗಿ